ಜೆಡಿಎಸ್ ವರಿಷ್ಠ ಹಾಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ 94ನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆ. ಹಿರಿಯ ರಾಜಕಾರಣಿ ದೇವೇಗೌಡರ ಜನ್ಮದಿನಕ್ಕೆ ಗಣ್ಯಾತಿ ಗಣ್ಯರು ಶುಭವನ್ನ ಕೋರಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಸಿಎಂ ಸಿದ್ದರಾಮಯ್ಯ, ಕುಮಾರಸ್ವಾಮಿ ಸೇರಿದಂತೆ ಅನೇಕ ಗಣ್ಯರು ದೇವೇಗೌಡರಿಗೆ ಶುಭವನ್ನ ಕೋರಿದ್ದಾರೆ. ಇನ್ನು ಬೆಂಗಳೂರು ಪಶ್ಚಿಮ ನಗರ ಜಿಲ್ಲಾಧ್ಯಕ್ಷರಾದ ಮಾನ್ಯ ಟಿ. ತಿಮ್ಮೇಗೌಡರ ನೇತೃತ್ವದಲ್ಲಿ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಮತ್ತು ಅಭಿಷೇಕವನ್ನು ಕೂಡ ನೆರವೇರಿಸಲಾಯಿತು. ಇನ್ನು 2028ರ ಚುನಾವಣೆ ಕುರಿತು ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ದೇವೇಗೌಡರು, ನನ್ನ ಕೈಲಾದ ಮಟ್ಟಿಗೆ ರಾಜ್ಯದ ಜನತೆಗೆ ಕೆಲಸವನ್ನ ಮಾಡ್ತೀನಿ. ನಾನು ಎನ್ಡಿಎ ಪಾರ್ಟಿಯವನಾಗಿದ್ದೀನಿ. ಮೋದಿ, ಅಮಿತ್ ಶಾ ಅವರ ಜೊತೆ ನಮ್ಮ ಸಂಬಂಧ ಇದೆ. ಇದರಲ್ಲಿ ಯಾವುದೇ ಬಿಕ್ಕಟ್ಟು ಬರೋದಿಲ್ಲ ಅಂತ ದೃಢ ವಿಶ್ವಾಸವನ್ನು ಕೂಡ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ತಿಳಿಸಿರುವಂತದ್ದು. ಒಂದು ಮೈನರ್ ಪಾರ್ಟ್ನರ್ ರೀಜನಲ್ ಪಾರ್ಟ್ನರ್. ನಾವು ಮೋದಿಯಂತೆ ನನ್ನ ಸಂಬಂಧ, ಶಾ ಜೊತೆ ನನ್ನ ಸಂಬಂಧ ಇದೆ. ಇದರಲ್ಲಿ ಯಾವ ಬಿಕ್ಕಟ್ಟು ಬರೋದಿಲ್ಲ. ನಾನು ಈ ಹೋರಾಟದಲ್ಲಿ ಯಾವುದೇ ಕ್ಲಿಷ್ಟ ಸಮಸ್ಯೆಗಳಿದ್ದರೂ ಕೂತು ಬಗೆಹರಿಸಿಕೊಂಡು ಹೋರಾಟ ಮಾಡ್ತೀನಿ ಅಂತಕ್ಕಂಥ ದೃಢ ವಿಶ್ವಾಸ ಇದೆ. ಅವರ ಬಳಿ ನನ್ನ ಸಂಬಂಧ ಇರೋದ್ರಿಂದ ನನಗೆ ಯಾವುದೇ ಆಸಕ್ತಿ. ಅದರಿಂದ ಈ ರಾಜ್ಯದಲ್ಲಿ ದಕ್ಷಿಣದಲ್ಲಿ ನೆನ್ನೆ ಹೇಳ್ತಾ ಇದ್ದೆ, ಕಾಂಗ್ರೆಸ್ಸು ಕೇರಳ, ಕರ್ನಾಟಕ, ತೆಲಂಗಾಣಕ್ಕೆ ಮಾತ್ರ ಸುಂದಿತಾಳಿದೆ. ಇದು ನೋಡೋಣ ಏನಾಗುತ್ತೆ ಅಂತ. ಈಗ ನಾನು ಮಾತಾಡೋದಿಲ್ಲ, ಆ ಟೈಮ್ ಬಂದಾಗ. ಸರ್, ಕೊನೆಯದಾಗಿ ಕಾರ್ಯಕರ್ತರಿಗೆ ಅದರಿಂದ ಇವತ್ತಿಲ್ಲೇ ವಿಶೇಷ ಗೊತ್ತಿಲ್ಲ.